ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಜನಕ್ಕೆ ಮದ್ವೆ ಹುಡ್ಗಂಗ್ ಹಾಕೋ ಸರ ಮಾತ್ರ ದಪ್ಪಗಿರ್ಬೇಕು, ಹುಡ್ಗಿ ಮಾತ್ರ ದಪ್ಪಗಿರೋಗಿಲ್ಲ ಅಲ್ವಾ? ಮನೆ ಕಟ್ಸುವಾಗ ಗೋಡೆ ದಪ್ಪಗಿರ್ಬೇಕು, ಅದೇ ಮದ್ವೆ ಹೆಣ್ಣು ದಪ್ಪಗಿರೋಂಗಿಲ್ಲ. ತರಕಾರಿ, ಹಣ್ಣು, ಕಾಯಿ ಇದೆಲ್ಲ ದಷ್ಟಪುಷ್ಟವಾಗಿದೆಯಾ ಅಂತ ನೋಡಿ ಆರಿಸ್ಕೊಳ್ಳು. ನೀವು ಕೇಳು, ಮದುವೆ ವಿಚಾರದಲ್ಲಿ ಹುಡುಗಿ ದಪ್ಪ ಅಂತ ಆಯ್ಕೆನೇ ಮಾಡಲ್ಲ. ನಾನು ಹೇಳೋದು ಹೇಳಿದ್ದೀನಿ, ಆದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಯಾವತ್ತು ಅವ್ರಿಗೆ ಕೂದಲು ಬಿಳಿ ಇದೆ, ಅವ್ರಿಗೆ ಕೂದಲು ಕಮ್ಮಿ ಇದೆ, ಇವಳು ದಪ್ಪ, ಇವಳು ಸಣ್ಣ, ಅವ್ನಿಗೆ ನಡೆಯೋಕ್ಕೆ ಬರಲ್ಲ, ಅವ್ನು ತೊದಲು, ಅವ್ನು ತುಂಬ ಕಪ್ಪಗಿದ್ದಾನೆ, ಇವಳು ಇಷ್ಟೊಂದು ಬಿಳಿ ಇದ್ದಾಳಲ್ಲ ಅಸಹ್ಯ ಅಂತ ಪ್ಲೀಸ್ ಬಾಡಿ ಶೇಮಿಂಗ್ ಮಾಡಬೇಡಿ. ನೋಡಿ, ನಮ್ಮ ಪೇರೆಂಟ್ಸ್ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಹೇಯ್, ನೀ ಸುಮ್ಮನೆ ಇರೋ. ನೋಡಮ್ಮ, ನೀನು ಹೇಳಿದ್ದು ನನಗೆ ಅರ್ಥ ಆಗುತ್ತೆ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಹೇಳು? ಹೆಣ್ಣು ನೋಡೋಕ್ಕೆ. ಹುಡುಗ ಹುಡುಗಿನ ಒಪ್ಕೋಬೇಕು, ಹುಡುಗಿ ಹುಡುಗನ ಒಪ್ಕೋಬೇಕು. ಇವರಿಬ್ರು ಜೋಡಿ ಎಲ್ಲರೂ ಮೆಚ್ಚುವಂತಿರ್ಬೇಕು. ಜೊತೆಗೆ ನಿಂತ್ಕೊಂಡ್ರೆ ಒಳ್ಳೆ ಜೋಡಿ ಅಂತ ಅನಿಸ್ಬೇಕು. ಈಗ ಜೋಡಿ ಆಗುತ್ತಾ? ನೋಡಿ ನಮ್ಮ ಹುಡುಗ ಹೇಗಿದ್ದಾನೆ, ನಿಮ್ಮ ಹುಡುಗಿ ಹೇಗಿದ್ದಾಳೆ ನೋಡಿ. ಇಬ್ರು ಒಟ್ಟಿಗೆ ನಿಂತ್ರೆ ಹೇಗೆ ಕಾಣ್ತಾರೆ ಅಂತ ನಾನು ಹೇಳಬೇಕಾಗಿಲ್ಲ. ಅಮ್ಮ ಅಪ್ಪ ಪ್ಲೀಸ್, ನಾನು ಮಾತಾಡ್ತಿದ್ದೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ. ತಪ್ಪಗಿದ ಮಾತ್ರಕ್ಕೆ ಅವ್ರೇನು ಮನುಷ್ಯರಲ್ವಾ? ಅವ್ರಿಗೆ ಭಾವನೆಗಳೇ ಇರಲ್ವಾ? ಇಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ನಾನು ಕೂಡ ನೀವು ಕೂಡ. ನಮ್ಮಲ್ಲೂ ಹೊರ ಜಗತ್ತಿಗೆ ಕಾಣಿಸ್ದೇ ಇರೋ ನ್ಯೂನತೆ ಇರುತ್ತೆ. ಹಾಗಂತ ದಪ್ಪ ಸಣ್ಣ ಅನ್ನೋದನ್ನ ನ್ಯೂನತೆ ಅಂತಿಲ್ಲ, ಅದು ನಮ್ಮ ಬಾಡಿ ನೇಚರ್ ಅಷ್ಟೇ. ಮದುವೆ ಆಗೋದು ದೇಹನಲ್ಲ, ಮನಸ್ಸನ್ನು. ಅವರು ನಮ್ಮ ಸಂಸಾರಕ್ಕೆ ಹೊಂದ್ಕೊತಾರ, ನಾನು ಅವ್ರಿಗೆ ಕಂಫರ್ಟಬಲ್ ಫೀಲ್ ಮಾಡ್ತೀನ, ನಮ್ಮ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ತಾರ. ಈ ಗುಣಗಳನ್ನ ನೋಡಬೇಕೇ ಹೊರತು ದಪ್ಪ ಸಣ್ಣ ಅಲ್ಲಮ್ಮ. ಏನೋ ಏನ್ ಮಾತಾಡ್ತಾ ಇದೀಯ ನೀನು? ಸತ್ಯನೇ ಮಾತಾಡ್ತಾ ಇದ್ದೀನಿ. ಸರ್, ದಯವಿಟ್ಟು ಇವ್ರ ಮಾತಿಗೆ ಏನು ಹೊಂದ್ಕೊಬೇಡಿ. ನನಗೆ ನಿಮ್ಮ ತಂಗಿ ತುಂಬ ಇಷ್ಟ ಆಗಿದೆ. ಅಪ್ಪ ಪ್ಲೀಸ್, ಅವ್ರಿಗೆ ಎಷ್ಟು ನೋವಾಗಿರುತ್ತೋ ಏನೋ, ಈ ಥರ ಡ್ಯಾಮೇಜ್ ಕಂಟ್ರೋಲ್ಗೋ ಅಥವಾ ಸಿಂಪತಿಗೋ ನಾನು ಇವ್ರನ್ನ ಇಷ್ಟಪಟ್ಟಿಲ್ಲ. ಇವ್ರನ್ನ ನೋಡಿದ್ರೆ ಒಂದು ಇನ್ನೋಸೆನ್ಸ್ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಇವ್ರ ಕಣ್ಣು ನೋಡಿ, ಇದ್ರಲ್ಲಿ ಒಂಚೂರಾದ್ರೂ ಕಲ್ಮಶ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಎಲ್ಲ ಆ್ಯಂಗಲಿಂದನೂ ನನಗೆ ಇವ್ರು ಪರ್ಫೆಕ್ಟ್ ಅನಿಸ್ತಿದ್ದಾರೆ. ಅಯ್ಯಯ್ಯಪ್ಪ, ಯಾವ ಗುರು ಇವನು? ಅವಳು ಕಣ್ಣಲ್ಲಿ ಕಸ ಕಾಣ್ತಿಲ್ಲ ಅಂತ ಒಪ್ಕೋತಾವನಲ್ಲ. ಯಪ್ಪ, ಇವಳು ಮುಖ ನೋಡಿದ್ರೆ ಮಾರಿಗುಡಿ ಜನಕ್ಕೆ ಮೂರತ್ತು ಊಟ ಸೇರಲ್ಲ. ಇಂಥವಳು ಹೋಗಿ ಹೋಗಿ ಹೀರೋಯಿನ್ ರೇಂಜಿಗೆ ಬಿಲ್ಡಪ್ ಕೊಡ್ತಾವನಲ್ಲ. ಇವನು ಕಣ್ಣಿಗೇನೋ ಆಗಿರ್ಬೇಕು. ಓದ್ ದೀಪಾವಳಿಲಿ ಪಟಾಕಿ ಹೊಡಿಯಕ್ ಹೋಗಿ ಕಣ್ಣಿಗೇನೇನಾರ ಹೊಗೆ ಹಾಕ್ಸ್ಕೊಂಡವನ. ಗುಂಡಕ್ಕ, ಎಕ್ಸಾಮ್ ಹೆಂಗಿತ್ತು? ಡುಮ್ಕಿನ ಡುಮ್ಟಕ್. ಸ್ವಲ್ಪ ಸುಮ್ಕಿರೆ, ಮೊದಲೇ ಅವಳು ಗಾಬರಿ ಆಗೋಳೆ, ನಿಂದೊಳ್ಳೆ. ಸರ್, ನನಗೆ ನಿಮ್ಮ ತಂಗಿ ತುಂಬ ಹಿಡಿಸಿದ್ದಾರೆ. ಅಪ್ಪ ಅಮ್ಮ, ಬದುಕಿದ್ರೆ ಇವ್ರ ಜೊತೆನೆ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ನಿಮಗೂ ಏನಾದ್ರು ಅನಿಸಿದ್ರೆ ನೀವು ಹೇಳ್ಬೋದು.
ನಾವೇನೋ ಲೋಕ ರೂಢಿಗೆ ಹೇಳಿದ್ವಪ್ಪ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನಮಗೆ ಬೇಕಾಗಿರೋದು ನಿನ್ನ ಖುಷಿ, ನಿನ್ನ ಸಂತೋಷ ಅಷ್ಟೇ. ನಮ್ಮ ಮಗನೇ ಒಪ್ಪದ್ಮೇಲೆ ನಮ್ದೇನಿದೆ, ಅವನೇನು ಅನ್ಕೊಂತಾನೋ ಅಂತ ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಅವನ ನಿರ್ಧಾರನೇ ನಮ್ಮ ನಿರ್ಧಾರ. ಏನಪ್ಪ ಶಿವು? ಅಬ್ಬಾ, ಏನಾಗುತ್ತೋ ಅನ್ಕೊಂಡಿದ್ದೆ. ಎದೆ ನಡಗಿಸಿ ಕೊನೆಗೆ ಒಳ್ಳೆ ನಿರ್ಧಾರ ತಗೊಂಡ್ರಲ್ಲ, ಅಷ್ಟು ಸಾಕು. ನೀವೆಲ್ಲ ಮಾತಾಡ್ಕೊಂಡು ನಮ್ಗೆ ವಿಷಯ ತಿಳಿಸಿ. ನೀವು ಯಾವಾಗ ಬನ್ನಿ ಅಂತ ಹೇಳ್ತೀರಾ ಅವಾಗ ನಾವೆಲ್ಲ ಬರ್ತೀವಿ. ಸರಿ ಕಣವ, ಎಲ್ಲ ವ್ಯವಸ್ಥೆನೂ ಇಲ್ಲಿ ಮಾಡಿಕೊಂಡು ಆಮ್ಯಾಕೆ ನಾವು ಚಂದ್ರಣ್ಣಂಗೆ ಹೇಳಿ ಕಳಿಸ್ತೀವಿ. ಸರಿ, ಹಾಗಿದ್ರೆ ನಾವಿನ್ನು ಬರ್ತೀವಿ. ಏನಪ್ಪ ಕುಲಪುತ್ರ, ನಮ್ಮ ಜೊತೆ ಬರ್ತೀಯೋ ಇಲ್ಲ ಹುಡುಗಿ ನೋಡ್ಕೊಂಡು ಇಲ್ಲೇ ಇರ್ತೀಯೋ? ಬರ್ತೀನಪ್ಪ. ಸರಿ, ನಡಿ. ನಮ್ಮ ಮಾತಿಂದ ಇಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೂ ಒಂದು ಮಾತು ಹೇಳಬೇಕು. ನಾವು ಮೊದಲನೇವಳ ನೋಡೋಕೆ ಬಂದು ಎರಡನೇವಳನ್ನ ಒಪ್ಕೊಂಡ್ವಿ. ಇದರಿಂದ ಮೊದಲನೇವಳಿಗೆ ನೋವಾಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಾಗಿದ್ದೇ ಬೇರೆ. ತಂಗಿನ ವಹಿಸ್ಕೊಂಡು ಇಷ್ಟೆಲ್ಲ ಹೇಳಿದ್ಲಲ್ಲ, ಇವಳ ಬುದ್ಧಿನ ನಾವು ಮೆಚ್ಚೋದಲ್ಲ, ಆ ದೇವರೇ ಮೆಚ್ಚಿದಾನೆ. ಇದೇಮ್ಮ ಸಂಸ್ಕಾರ ಅಂದರೆ. ನಾನು ಆಗಲೇ ರಶ್ಮಿಯವ್ರನ್ನ ಇಷ್ಟಪಡೋಕ್ಕೆ ಬರೀ 2 ಕಾರಣ ಕೊಟ್ಟಿದ್ದೆ. ಆದರೆ ಅದಕ್ಕಿಂತ ಮುಖ್ಯವಾದ ಕಾರಣ ಏನು ಗೊತ್ತಾ? ಶಿವು ಅವರು ಅವ್ರ ತಂಗಿರಿಗೆ ಕಲಿಸಿರೋ ಈ ಸಂಸ್ಕಾರ. ನಾವಿನ್ನು ಹೊರಡ್ತೀವಿ. ಏನ್ ಚಂದ್ರಣ್ಣ ಇದು? ನಂಗೆ ನಂಬಕ್ಕೆ ಆಯ್ತಿಲ್ಲ. ಗುರುಗಳು ಹೇಳಿದ್ರಂತಲ್ಲ, ಮೊದಲು ರಶ್ಮಿದೇ ಮದುವೆ ಆಗೋದು ಅಂತ. ನಾ ಬರ್ತೀನಿ ಕಣಪ್ಪ. ಸರಿ ಕಣ. ಶಿವು, ಏಟ್ ಬೇಗ ಎಲ್ಲ ಒಳ್ಳೇದಾಗ್ತೈತೆ ನೋಡ್ದ? ಅಲ್ಲ, ಹುಡ್ಗನ್ ನೋಡ್ದ ನಮ್ ರಶ್ಮಿನ ಏಟ್ ಇಷ್ಟಪಡ್ತಾನೆ ಅಂತ. ಆಟೆಲ್ಲ ಆಸ್ತಿ ಪಾಸ್ತಿ ಅಂತಸ್ತು ಇದ್ರು, ಹುಡ್ಗನ್ ಕೈ ತುಂಬಾ ಸಂಬಳ ಬಂದ್ರು, ಈಟನ ಗೊತ್ತಾಯ್ತಾ? ಹೆಂಗೋ ಒಳ್ಳೆ ಸಂಬಂಧ ಬಿಡಪ್ಪ. ಹೌದು ಲೀಲಕ್ಕ, ಎಲ್ಲ ಆ ಮಾಕಾಳವನ್ ಕೃಪೆ. ಇಲ್ಲ, ಗೊತ್ತಾಯ್ತು, ಹೋಗೋಣ. ಬರ್ತೀವಿ ಶಿವು. ಸರಿ ಲೀಲಕ್ಕ. ಜಯಕ, ಸೀನಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.